ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದರ ಡೀಪ್ ಬಂದುಬಿಟ್ಟು ಫ್ರೆಂಡ್ಸ್ 3.5 ಇಂಚ್ ಇದೆ ಫ್ರೆಂಡ್ಸ್. ಕಡೆ 2 ಇಂಚು, ಈ ಕಡೆ ನೋಡಿ ಫ್ರೆಂಡ್ಸ್. ಇವಾಗ ಟ್ರೆಂಡಿಂಗಲ್ಲಿರುವಂಥ ಫ್ಯಾಷನ್ ಬ್ಲೌಸ್ ಫ್ರೆಂಡ್ಸ್. ಸಖತ್ ಟ್ರೆಂಡಿಂಗ್ ಆಗಿದೆ ಫ್ರೆಂಡ್ಸ್. ಈ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಕೂಡ ನೋಡಿಕೊಳ್ಳ 2 ಇಂಚ್ ತೊಗೊಂಡಿದ್ವಲ್ಲ ಫ್ರೆಂಡ್ಸ್. ಹಾಗೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡ್ರ್ ಪಕ್ಕ 1.5 ಇಂಚು, ಕೆಳಗಡೆ 1.5 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಕೊಳ್ಳನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ರೌಂಡ್ ಶೇಪ್ ಬಂತು. ಕಟ್ ಮಾಡಿಕೊಂಡು ಅಸ್ತರನ್ನ ಕಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಸ್ತರ್ ಬ್ಲೌಸ್ ಮೇಲೆ ಇಟ್ಕೊಂಡು ವಿಡಿಯೋನ ಕೊನೆವರೆಗೆ ನೋಡಿರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ಹೀಗೆ ಡೈಲಿ ನಮ್ಮ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಬಗಲನ್ನು ಎಲ್ಲ ಥರ ಕಟ್ ಮಾಡಿಕೊಂಡು ನೋಡಿ ಹಿಂದ್ಗಡೆ ಭಾಗ ಇವಾಗ ಕಟ್ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ಅಸ್ತರನ ಇಟ್ಕೊಂಡು ಹೊಲ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀಟಾಗಿ ಅಸ್ತರನ ಹೊಲ್ಕೊಳ್ಳೋಣ ಬನ್ನಿ. ಡೈಲಿ ನಮ್ಮ ವಿಡಿಯೋನ ತಪ್ಪದೆ ನೋಡಿ ಫ್ರೆಂಡ್ಸ್. ಎಲ್ಲ ಥರ ಬ್ಲೌಸ್ ಡಿಸೈನ್ಗಳನ್ನು ಡೈಲಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನೀವು ಎಷ್ಟು ನೋಡ್ತೀರಾ, ಎಷ್ಟು ಲೈಕ್ ಮಾಡ್ತೀರ ಅದರ ಮೇಲೆ ಹಾಗೆ ಜಾಸ್ತಿ ವಿಡಿಯೋಗಳನ್ನು ಬಿಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೊಳ್ಳನ್ನು ಹೊಳಿಸಿ ಹೊಲ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ನೀಟಾಗಿ ಹೊಳಿಸಿ ಹೊಲ್ಕೊಳ್ಳೋಣ. ನೋಡಿ ಇವಾಗ ಹೊಳಿಸಿ ಹೊಲ್ಕೊಂಡಾಯ್ತಲ್ವಾ. ನೋಡಿ ಈ ಥರ ಆಯ್ತಿತ್ತು. ಇವಾಗ ಒಂದು ಪೇಪರ್ ಈ ಥರ ಬ್ಲೌಸ್ ರೆಡಿ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ರೆಡಿ ಬ್ಲೌಸನ್ನು ಇಟ್ಕೊಂಡು ಕೊಳ್ಳನ್ನು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ವಲ್ವ. ಇದು 1.5 ಇಂಚ್ ಡಿಸೈನ್ ಕುಂದಿರುತ್ತೆ ಫ್ರೆಂಡ್ಸ್. ಹಾಗಾಗಿ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. 1.5 ಇಂಚ್ ಡಿಸೈನ್ಗೋಸ್ಕರ ಎಕ್ಸ್ಟ್ರಾ ಇದೆ ಅಲ್ವಾ. ಈ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಮಾರ್ಕಲ್ಲಿ ಆ ಡಿಸೈನ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಆ ಟಿಕ್ಕಿ ಹಾಕೊಂಡಿದ್ವಲ್ಲ, ಅಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಆಯ್ತು. ಇವಾಗ ನೀಟಾಗಿ ಕೊರಳ ಭಾಗನ ಕಟ್ ಮಾಡ್ಕೊಂಬಿಡೋಣ. ಎರಡು ಸ್ಟೆಪ್ ಡಿಸೈನ್ ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅದು. ನೋಡಿ ಆಯ್ತಲ್ವ. ಡಿಸೈನ್ಗೆ 1 ಇಂಚಷ್ಟು ಬಟ್ಟೆನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. 1 ಇಂಚ್ ನೋಡಿ ಈ ಥರ 3 ಸರಿ ಮಡಚಿ ಸಣ್ಣಗೆ ಹೊಲ್ಕೋಬೇಕು. ದೀಡ್ ಇಂಚಷ್ಟು ಮಾರ್ಕ್ ನೋಡಿ. ಇದು 1.5 ಇಂಚ್ ಸೈಜ್ ಇದೆ.
1.5 ಇಂಚಷ್ಟು ಇಷ್ಟೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ಅಷ್ಟಕ್ಕೂ. ನೋಡಿ ಇಷ್ಟೆಲ್ಲ ಆಯ್ತು. ಇವಾಗ ಬ್ಲೌಸ್ಗೆ ಡಿಸೈನನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಈಗ ಪೆನ್ಸಿಲಿಂದ ಮಾರ್ಕ್ ಮಾಡಿದ್ದೀನೆಲ್ಲ ಅಲ್ಲೇ ಈ ಕಸಿಗಳನ್ನು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. 1.5 ಇಂಚ್ ಹಾಕೊಂಡಿರ್ತೀವಲ್ಲ ಅದನ್ನ ಸೆಂಟ್ರಿಗೆ ಮತ್ತೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಸೆಂಟ್ರಿಗೆ ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್. ಸೈಡ್ಗೆ ಹಾಕೋಬಾರ್ದು, ಸೆಂಟರ್ಗೆ ಹೊಲಿಗೆ ಹಾಕೋಬೇಕು. ನೋಡಿ ನೀಟಾಗಿ ಸೆಂಟರ್ ಬರೋ ಥರ ಇವುಗಳನ್ನು ಇಟ್ಕೊಂಡು ಹೊಲಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಇಟ್ವಿ. ಇವಾಗ ಇದು ವೇಸ್ಟ್ ಪೇಪರ್ ದಾಟಿ ಏನು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕತ್ತರಿಲಿ ಕಟ್ ಮಾಡ್ಕೊಂಡಾಯಿತು. ಇವಾಗ ನೋಡಿ ಈ ಥರ ಲೇಸ್ ಇಟ್ಕೊಂಡು ಸೆಂಟರಲ್ಲಿ ಮಧ್ಯೆ ಒಂದು ಹೊಲಿಗೆ ಹಾಕಿರ್ತೀವಲ್ಲ ಅದರ ಮೇಲೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡ್ವಿ. ಈಗ ನೋಡಿ ಫ್ರೆಂಡ್ಸ್, ಅಪೋಸಿಟಾಗಿ ಒಂದು ರೈಟ್ ಆಮೇಲೆ ಒಂದು ಲೆಫ್ಟ್ ಬರೋ ಥರ ಮಡಚ್ಕೋಬೇಕು ಫ್ರೆಂಡ್ಸ್. ಒಂದು ರೈಟ್ ಒಂದು ಲೆಫ್ಟ್ ಬರೋ ಥರ ನೀಟಾಗಿ ನೋಡಿ ಈ ಥರ ಹೊಳಿಸಿದ್ವಲ್ವಾ. ನೋಡಿ ಫ್ರೆಂಡ್ಸ್ 2 ಇಂಚಷ್ಟು ಬಟ್ಟೆ ತೊಗೊಂಡು ಈ ಥರ ಹಚ್ಚಿ ಹೊಲ್ಕೊಂಡು 2 ಸಾರಿ ಮಡಚಿ ಹೊಲ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ 2 ಸಲ ಮಡಿಸಿ ಹೊಲ್ಕೊಂಡು ಇವಾಗ ಈ ಥರ ವಾಪಸ್ ಮೇಲೆ ಒಂದು ಹೊಲಿಗೆ ಹಾಕಿಬಿಟ್ರೆ ಆಯಿತು. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ನಮ್ಮ ಡಿಸೈನ್ ಅಂತ. ನೀವು ತಪ್ಪದೆ ಈ ಡಿಸೈನ್ನ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನೋಡಿ ಈ ಥರ ಹಾಳನ್ನ ಕಟ್ ಮಾಡ್ಕೋಬೇಕು. ನೋಡಿ ನಮ್ಮ ಡಿಸೈನ್ ರೆಡಿ. ಥ್ಯಾಂಕ್ ಯು, ಬಾಯ್ ಬಾಯ್.